ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ವಾಟರ್ ಮ್ಯಾನ್ ಅನ್ನುವಂತ ಪಟ್ಟ ಕಟ್ಕೊಳ್ಳೋದು ಬೇಡ ಅಂತಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಕಾವೇರಿ ಹೋರಾಟ ದಿನದಿಂದ ದಿನಕ್ಕೆ ಮಂಡ್ಯದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಈಗ ಏನು KRS ಮುತ್ತಿಗೆ ಕಾರ್ಯಕ್ರಮಕ್ಕೆ ಏನು ಸಿಟಿ ರವಿಯವರು ಬಂದಿದ್ದಾರೆ, ಅವ್ರು ನಮ್ಮ ಜೊತೆಗಿದ್ರೆ ಅವ್ರು ಮಾತಾಡ್ಸೋದು ಪ್ರಯತ್ನ ಮಾಡ್ತೀನಿ. ಸರ್, CWMA CWRC ಎರಡರಲ್ಲೂ ಕೂಡ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಆದೇಶ ಆಗಿದೆ. ಈಗ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಏನು ಹೇಳ್ತೀರಾ ಸರ್? ಭಾಳ ಬೇಸರ ಆಗುತ್ತೆ. ಎಲ್ಲೋ ಒಂದು ಕಡೆ ನ್ಯಾಯಾಧಿಕರಣಕ್ಕೆ ಸತ್ಯವನ್ನು, ವಾಸ್ತವಿಕತೆಯನ್ನು ಮನವರಿಕೆ ಮಾಡ್ಕೊಳ್ಳೋದ್ರೊಳಗೆ ವಿಫಲರಾದವೇನೋ ಅಂತ ನನಗನ್ಸುತ್ತೆ. ಈಗ ಈ ಸಂದರ್ಭದಲ್ಲಿ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡಬೇಕು. ನಮ್ಮ ನೀರು ನಮ್ಮ ಹಕ್ಕು ಅಂತ ಮುಖ್ಯಮಂತ್ರಿಗಳು ಹೋರಾಟ ಮಾಡಿದರು. ನನಗನ್ಸುತ್ತೆ 3ನೇ ತಾರೀಕು ನೀವು ವಿಜಯ್ ಜೊತೆ ಮಾತುಕತೆ ಆಡಿ ಅವ್ರನ್ನ ಇಲ್ಲಿಗೆ ಕರ್ಕೊಬನ್ನಿ, ಇದು ತೋರಿಸಿ. KRSನ ಒಳಹರಿವು ಎಷ್ಟಿದೆ, ಡ್ಯಾಮ್ ಎಷ್ಟು ಖಾಲಿ ಇದೆ, ಇದನ್ನು ಮನವರಿಕೆ ಮಾಡಿಕೊಡಿ. ಮನವರಿಕೆ ಮಾಡಿಕೊಟ್ರೆ ಬಹುಶಃ ವಿಜಯ್ ಅವರಿಗೂ ಸತ್ಯ ಅರ್ಥ ಆಗುತ್ತೆ. ನೀವು ಬೆಂಗಳೂರಿನಲ್ಲಿ ಕೂತು ಮಿನರಲ್ ವಾಟರ್ ಕುಡಿದು ಅಲ್ಲಿ ಮೀಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡು ಕಳಿಸಿದರೆ ಆ ತಮಿಳ್ನಾಡಿನ ಜನರಿಗೂ ಸತ್ಯ ಅರ್ಥ ಆಗಲ್ಲ, ವಿಜಯ್ ಅವರಿಗೂ ಸತ್ಯ ಅರ್ಥ ಆಗಲ್ಲ. ಅದ್ರ ಬದಲಿಗೆ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಂದು ಮೀಟಿಂಗ್ ಮಾಡಿದ್ರೆ ಅವ್ರಿಗೆ ಸತ್ಯ ಅರ್ಥ ಆಗುತ್ತೆ, ತಮಿಳ್ನಾಡು ಜನರಿಗೂ ಅರ್ಥ ಆಗುತ್ತೆ. ಸರ್, ಏನು ಮುಖ್ಯಮಂತ್ರಿಗಳು ಬೆಳೆನ ಬೆಳಿಬೇಡಿ ಅಂತ ಹೇಳ್ತಾರೆ, ಆದರೆ ಕುಡಿಯೋಕ್ಕೂ ಕೂಡ ಇಲ್ಲಿ ನೀರಿಲ್ಲ. ಆದರೆ ತಮಿಳುನಾಡಿಗೆ ಬೆಳೆ ಬೆಳಿಲಿಕ್ಕೋಸ್ಕರ ಈಗ ನೀರನ್ನು ಕೊಡ್ತಾ ಇರೋದು, ಇದು ಎಷ್ಟು ಸರಿ ಅಂತ ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸೋದು, ನೀವು ಹೇಳಿದ್ರಿ ಬಿತ್ತನೆ ಮಾಡಬೇಡಿ, ಈ ವರ್ಷ ಮಳೆ ಕಡಿಮೆ ಬರುತ್ತೆ, ಕುಡಿಯೋ ನೀರಿಗೋಸ್ಕರ ಡ್ಯಾಮನ್ ನೀರನ್ನು ಉಪಯೋಗಿಸ್ಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರಿ. ಈಗ ಅಲ್ಲಿ ತಮಿಳ್ನಾಡಿಗೆ ಕೇಳ್ತಿರೋದು ಕುಡಿಯೋಕ್ಕೆ ನೀರಲ್ಲ, ಅವ್ರು ಬೆಳೆ ಬೆಳೆಯೋಕ್ಕೆ ನೀರನ್ನು. ಹಾಗಾಗಿ ಈ ಒಂದು ವಿಚಾರವನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿರೋ ಜವಾಬ್ದಾರಿ ಇದೆ. ಇದು ನಮ್ಮ ಜೀವನಾಡಿ ಕಾವೇರಿ. ಈ ಕಾವೇರಿಯನ್ನು ನಂಬಿ ಬಹುಶಃ ಇಲ್ಲಿಂದ ಬೆಂಗಳೂರಿನವರೆಗೆ, ಅಂದರೆ KRSನಿಂದ ಹಿಡಿದು ಬೆಂಗಳೂರಿನವರೆಗೂ ಜನ ಬದುಕಿದ್ದಾರೆ. ಇದು ಕುಡಿಯೋಕ್ಕೆ ನೀರಿಲ್ಲದೆ ಇದ್ದರೆ ಅವರ ಬದುಕಿಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ನಿಮ್ಮ ಜೊತೆಗೆ ನಾವಿದ್ದೇವೆ, ನೀವು ನೀರು ಬಿಡಬೇಡಿ, ಏನು ಬಂದರೂ ಎದುರಿಸೋಣ ಅಂತ ತೀರ್ಮಾನ ತಗೊಳ್ಳಿ, ನಾವು ನಿಮ್ಮ ಜೊತೆಗಿದ್ದೀವಿ. ಸರ್, ಕಾವೇರಿ ನೀರು ಹಂಚಿಕೆ ವಿವಾದ ದಶಕಗಳಿಂದಲೂ ಕೂಡ ಇದೇ ರೀತಿ ಮುಂದುವರ್ಕೊಂಡು ಬರ್ತಾ ಇದೆ. ಎಷ್ಟೋ ಸರ್ಕಾರಗಳು ಬಂದು ಹೋದ್ವು, ಆದರೂ ಕೂಡ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲಿಲ್ಲ. ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂದರೆ ಏನಾಗಬೇಕು ಸರ್? ಅಲ್ಲ, ಶತಕಗಳಿಂದ ಈ ಒಂದು ವಿವಾದ ಇದೆ. ಮಳೆ ಬಂದಾಗ, ಸಮೃದ್ಧಿ ಇದ್ದಾಗ ಯಾರೂ ಯಾಕೆ ನೀರು ಬಿಟ್ಟೆ ಅಂತ ಕೇಳಿಲ್ಲ. ಈಗಿಲ್ಲಿ ಕುಡಿಯೋಕ್ಕೆ ನೀರಿಗೆ ಬರ ಬಂದ ಕಾಲದಲ್ಲಿ ನೀರು ಯಾಕೆ ಬಿಟ್ರಿ ಅನ್ನೋ ಪ್ರಶ್ನೆ ಬರೋದು ಸ್ವಾಭಾವಿಕ. ನಾನು ಮುಂಚೆನೇ ಹೇಳಿದ್ದೀನಿ, ತಮಿಳ್ನಾಡಿನ ಜನ ಏನು ನಮ್ಮ ಶತ್ರುಗಳಲ್ಲ, ನಮ್ಮ ವಿರೋಧಿಗಳಲ್ಲ, ನಮ್ಮ ನೆರೆಹೊರೆಯವರು. ಅವರನ್ನು ನಾವು ಪರಕೀಯರು ಅಂತ ಪರಿಗಣಿಸೋದಿಲ್ಲ. ಆದರೆ ಇರುವ ಪರಿಸ್ಥಿತಿಯನ್ನು ಮನವರಿಕೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಇದೆ, ಮನವರಿಕೆ ಮಾಡಿ. ಸರ್, ಈಗ DK ಶಿವಕುಮಾರ್ ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋವಂಥ ಖುಷಿಯಲ್ಲಿದ್ದಾರೆ. ಆದರೆ ವಿಜಯ್ ಅವರು ಪತ್ರ ಬರೀತಾರೆ, ನಮ್ಮ ಅನುಮತಿಯನ್ನು ನೀವು ಪಡ್ಕೊಳ್ಬೇಕು, ನೀವು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತೇಳಿ. ನೋಡಿ, ಕೇಂದ್ರ ಸರ್ಕಾರ ಯಾರ ಅನುಮತಿಯ ಅವಶ್ಯಕತೆ ಇಲ್ಲ ಅಂತ ಈಗಾಗಲೇ ಹೇಳಿದೆ. ಮತ್ತು 1920ರ ಸುಮಾರಿಗೇ ಮೇಕೆದಾಟಿಗೆ ಸಂಬಂಧಪಟ್ಟಂತೆಯೂ ಕೂಡ ಆಗಲೇ ಬ್ರಿಟಿಷ್ ಸರ್ಕಾರ ಇದ್ದ ಕಾಲದಲ್ಲಿ, ಇಲ್ಲಿ ಮಹಾರಾಜರು ಇಲ್ಲಿ ರೂಲಿಂಗ್ ಮಾಡ್ತಿದ್ದ ಕಾಲದಲ್ಲೇ ಅದಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರಂತೆ. ನಾನು ಯಾರೋ ಇತ್ತೀಚೆಗೆ ಒಬ್ಬರು ಹಿರಿಯ ಜಲತಜ್ಞರು ಅದು ಮಾಧ್ಯಮದ ಮೂಲಕ ದಾಖಲೆಗಳನ್ನು ಇಟ್ಟು ಹೇಳ್ತಾ ಇದ್ದದನ್ನು ನಾನು ನೋಡಿದೆ. ಇದನ್ನೆಲ್ಲವನ್ನೂ ಕೂಡ ಪರಿಗಣಿಸಬೇಕು. ಮತ್ತು ಹೇಳಿ ಕೇಳಿ ತಮಿಳ್ನಾಡಿನಲ್ಲಿರೋದು ಕಾಂಗ್ರೆಸ್ನ ಮಿತ್ರ ಪಕ್ಷ ಅಧಿಕಾರದಲ್ಲಿರೋದು, ಮುಂಚೆ ಇದ್ದಿದ್ದು ಕೂಡ ಕಾಂಗ್ರೆಸ್ ಮಿತ್ರ ಪಕ್ಷ. ಅವರಿಗೆ ಇವರು ಮನವರಿಕೆ ಮಾಡ್ಕೊಡೋಕ್ಕಾಗದೇ ಇದ್ದರೆ ಇನ್ನು ವಿರೋಧಿಗಳಿಗೆ ಮನವರಿಕೆ ಮಾಡ್ಕೊಳ್ಳೋ ಅಂಥ ಸಾಮರ್ಥ್ಯ ಇರುತ್ತಾ? ಸರ್, ಈ ಭಾನುವಾರ ಏನು ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆ ಕರೆದಿದ್ದಾರಂತೆ, ಏನಾದ್ರು ಆಹ್ವಾನ ಇದೆಯಾ ಸರ್? ಅಧಿಕೃತ ಆಹ್ವಾನ ಇನ್ನೂ ಬಂದಿಲ್ಲ. ಆಹ್ವಾನ ಬಂದರೆ ಹೋಗ್ತೀವಿ. ಕರ್ನಾಟಕದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ನಾವು BJP ಕಾಂಗ್ರೆಸ್ ಅಂತ ನೋಡೋದಿಲ್ಲ, ಕರ್ನಾಟಕ ಅಂತ ನೋಡ್ತೀವಿ. ದೇಶದ ಹಿತಾಸಕ್ತಿ ಪ್ರಶ್ನೆ ಬಂದಾಗ ನಾವೆಲ್ಲರೂ ಭಾರತೀಯರು ಅಂತ ನೋಡ್ತೀವಿ. ಅಲ್ಲಿ ತಮಿಳುನಾಡು, ಕೇರಳ, ಕರ್ನಾಟಕ ಅನ್ನೋ ಪ್ರಶ್ನೆ ಬರಲ್ಲ, ನಾವು ಭಾರತೀಯರು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ನಾವು ಈ ವಿಷಯದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರಕ್ಕೆ ಕೊಡ್ತೇವೆ. ಮತ್ತು ಸರ್ಕಾರ ನೀವು ಅನ್ಯಾಯ ಮಾಡಬೇಡಿ ಅನ್ನುವಂಥದ್ದನ್ನು ಅವರಿಗೆ ಮತ್ತೆ ಮನವರಿಕೆ ಮಾಡ್ತೇವೆ. ಇವತ್ತಿನ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದೀರಿ ಸರ್? ಹೇಗಿರುತ್ತೆ ಸರ್ ಇವತ್ತಿನ ಪ್ರತಿಭಟನೆ? ಇವತ್ತಿನ ಪ್ರತಿಭಟನೆ ಸರ್ಕಾರವನ್ನು ಎಚ್ಚರಿಸೋದಕ್ಕೆ, ನಮ್ಮದೇನಿದೇನು ಉಗ್ರ ಹೋರಾಟ ಪೊಲೀಸರ ವಿರುದ್ಧನೂ ಅಲ್ಲ, ಸರ್ಕಾರದ ವಿರುದ್ಧನೂ ಅಲ್ಲ, ವಾಸ್ತವಿಕ ಸ್ಥಿತಿಯನ್ನು ಮನವರಿಕೆ ಮಾಡೋದಕ್ಕೆ, ಜನಜಾಗೃತಿಯನ್ನು ಮೂಡಿಸೋದಕ್ಕೆ, ಸರ್ಕಾರ ಮೈಮರಿಬಾರ್ದು ಅಂತ ಎಚ್ಚರಿಸೋದಕ್ಕೆ ಮಾಡ್ತಿರುವ ಹೋರಾಟ.
ಇದಿಷ್ಟು ಕೂಡ ಸಿ ಟಿ ರವಿಯವರ ಮಾತಾಗಿರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಸರ್ಕಾರ ಈಗಲಾರು ಎಚ್ಚೆತ್ತುಕೊಂಡು ಏನು ತಮಿಳುನಾಡಿಗೆ ನೀರು ಹರಿವಿಗೆ ಏನು ಮಾಡಲಿಕ್ಕೆ ಹೊರಟಿತ್ತೋ ಆದೇಶವನ್ನು ಪಾಲನೆ ಮಾಡದೇನೆ ಅವರ ಜೊತೆ ನಾವು ಕೂಡ ನಿಲ್ತೀವಿ, ನೀರನ್ನು ಯಾವುದೇ ಕಾರಣಕ್ಕೂ ಬೀಳಬಾರ್ದು, ಇಲ್ಲಿಯ ರೈತರ ಹಿತಾಸಕ್ತಿಯನ್ನು ಕಾಯಬೇಕು ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ ಜಿಟಿ, KRS.